ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋ ಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಅಜ್ಞಾನತಿಮಿರಶ್ಚೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿಶೇಷವಾಗಿ ನಮಗೆ ಹರಿಕಥಾಮೃತ ಸಾರದಲ್ಲಿ ಹರಿಕಥಾಂಸಾರ ಗ್ರಂಥ ಬರ್ಲಕ್ಕೇನೆ ಕಾರಣ ಪುರುಷರಾದಂಥ ದೇವರು ವಿಜಯದಾಸರಲ್ಲಿ ಗೋಪಾಲದಾಸರಲ್ಲಿ ನಿಂತು ಜಗನ್ನಾಥದಾಸರ ಮೂಲಕವಾಗಿ ಈ ಹರಿಕಥಾಮೃತ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅಂಥ ವಿಜಯದಾಸರ ಗುರುಗಳನ್ನು ಅವರಲ್ಲಿ ಅಂತರ್ಯಾಮಿಯಾದಂಥ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ನೋಡೋಣ. ಇವತ್ತು ಪಂಚಮಹಾಯಜ್ಞ ಸಂಧಿಯಲ್ಲಿ ನಾವು 14 ಪದ್ಯಗಳನ್ನು ನೋಡಿದ್ದೀವಿ. 14ನೇ ಪದ್ಯದಲ್ಲಿ ಇದು ಹೇಗೆ ನಮ್ಮಲ್ಲಿ ದೇವರು ನಿಂತು ಕರ್ಮಗಳನ್ನು ಮಾಡಿಸ್ತಾನೆ, ಮನುಷ್ಯ ಜನ್ಮವನ್ನು ಕೊಟ್ಟು ಕರ್ಮಗಳನ್ನು ಮಾಡಿಸ್ತಾನೆ. ಆ ಕರ್ಮಗಳು ಮನುಷ್ಯನಲ್ಲಿ ವಿಶೇಷವಾಗಿ ನಮಗೆ ಗೊತ್ತು ವಿವೇಚನಾ ಶಕ್ತಿ, ಎಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ಯಾವ ಕಾರಣದಿಂದ ಬಂದೀವಿ, ಎಲ್ಲಿ ಹೋಗಬೇಕು ಎಂಬ ಒಂದು ವಿವೇಕ ಇರುವುದು ಮನುಷ್ಯನಲ್ಲೇ ಮಾತ್ರ. ಸೊ ಮನುಷ್ಯ ಜನ್ಮ ಶ್ರೇಷ್ಠ ಆಗತ್ತೆ. ಆ ಮನುಷ್ಯ ಜನ್ಮ ಬಂದಾಗೆ ಆ ಸಾಧನೆಯನ್ನ ಮಾಡಲಿಕ್ಕೆ ದೇವರು ಈ ಪ್ರಪಂಚದಲ್ಲಿ ಇರುವಂಥ ವಸ್ತುಗಳನ್ನ ಮತ್ತು ಇಲ್ಲಿ ಯಜ್ಞದಲ್ಲಿ ಬಳಸುವ ವಿಶೇಷ ಆ ಪ್ರಾಣಿಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಕಾಲದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಹಿಂದಿನ ಈ 14ನೇ ಪದ್ಯದಲ್ಲಿ ಈ ಒಂದು ಅವಿ, ಅಜ, ಅಶ್ವ ಮತ್ತು ಗೋವು, ಮನುಷ್ಯ ಇದೆಲ್ಲ ಹೇಳಿದ್ದಾರೆ. ಮನುಷ್ಯ ಮಾಡುತ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಮನುಷ್ಯ ಯಾಕೆ, ಅದು ಯಜ್ಞ ಪಶುಗಳಲ್ಲಿ ಮನುಷ್ಯನನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ ಮನುಷ್ಯ ಪಶುವನ್ನ ಹೇಗೆ ಆ ಒಂದು ಎತ್ತಿನ ಈ ಒಂದು ಎತ್ತು ಅದೆಲ್ಲ ನಾವು ನೋಡುವಾಗ ನಾವು ಅದು ಲಾಸ್ಟ್ ಟೈಮ್ ನೋಡಿದಾಗ ಕಾಂತಾರ ಮೂವಿ ಎಲ್ಲ ನೋಡಿದಾಗ ಇದು ಹಳೆಯ ಕಾಲದಲ್ಲಿ ಇದು ತುಂಬಾ ಇತ್ತು. ಎತ್ತಿನ ಆ ಒಂದು ರೇಸ್ ತರ ಮಾಡಿ ಅದನ್ನ ಎತ್ತನ್ನ ಗೆಲ್ಲುವವನು ಆ ಪಶು ಅವನಿಗೆ ವಶ ಆಗತ್ತೆ. ಮನುಷ್ಯ ಯಾಕೆ ಇಲ್ಲಿ ಬಂದ ಅಂದ್ರೆ ಮನುಷ್ಯನನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರೋರು ದೇವತೆಗಳು, ದೈತ್ಯರಾಗಬಾರ್ದು. ದೇವತೆಗಳ ಕೈಯಲ್ಲಿ ನಾವು ಅವ್ರಿಗೆ ಪಶುವಾಗೆ ಅದೇನು ದೇವತೆಗಳನ್ನು ನಮಸ್ಕಾರ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ವಾಹನ. ಏನು ವಾಹನದ ಸಿಗ್ನಿಫಿಕೆನ್ಸ್? ವಾಹನ ಅನ್ಬೋದು ಅದು ಒಂದು ಅಂದ್ರೆ ದೇವತೆಗಳ ವಾಹನಗಳು. ಅದು ಬರೀ ಇಲ್ಲಿ ನಾವು ನೋಡುವಂತ ಈ ಒಂದು ವಾಹನಗಳೇ ಅಲ್ಲ, ಈ ಪಶುಗಳೇ ಅಲ್ಲ. ಅದು ಆ ಒಂದು ಪಶು ರೂಪದಲ್ಲಿ ಇರುವಂತ ಉತ್ತಮ ದೇವತೆಗಳು. 19ನೇ ಕಕ್ಷದಲ್ಲಿ ಬರುವಂತಹ ದೇವತೆಗಳಾಗ್ತಾರೆ ಅವರೆಲ್ಲ. ಸೊ ಅವರು ತಮಗೆ ಆ ದೇವತೆಗಳ ಅಧೀನ ತಾವು ಅಂತ ಅವರ ವಶದಲ್ಲಿ ನಿಂತಿದ್ದೀವಿ ಅಂತ ತಿಳಿದು ಅವರಿಗೆ ಸೇವೆ ಮಾಡ್ತಾರೆ. ಮನುಷ್ಯ ಇಲ್ಲಿ ಹೇಗೆ ಅಂದ್ರೆ ಮನುಷ್ಯನು ಹಾಗೆ ಉತ್ತಮ ಮನುಷ್ಯ ದೇವತೆಗಳಿಗೆ ಒಂದು ಪಶು ಅಂತೆ ಅವರ ವಶದಲ್ಲಿ. ಅಂದ್ರೆ ಆ ಉತ್ತಮ ಮನುಷ್ಯ ಇದಾನಲ್ಲ ಅವನ ಜ್ಞಾನ ಮೂಲಕವಾಗಿ ಆ ದೇವತೆಗಳಿಗೆ ಆ ಒಂದು ಪಶು ಆಗ್ತಾನಂದ. ಮನುಷ್ಯ ಪಶು ಅಂದ್ರೆ ನಮ್ಮ ಮೇಲೆ ಅವರು ಸವಾರಿ ಮಾಡ್ತಾರ ಹಾಗೆ ಅರ್ಥ ಅಲ್ಲ. ಪಶು ಅಂದ್ರೆ ಸರ್ವ್ ಮಾಡೋದು. ಪಶು
ವಶದಲ್ಲಿ. ಆ ಪಶುವನ್ನ ಯಾರು ಆ ಒಡೆಯ ಇರ್ತಾನೋ ಅವನ ವಶದಲ್ಲಿ ಅದು ಅವನಿಗೆ ತೃಪ್ತಿ ಮಾಡುವಂತ ಕಾರ್ಯವನ್ನು ಹೇಗೆ ಮಾಡುತ್ತೋ, ಮನುಷ್ಯ ಪಶು ದೇವತೆಗಳನ್ನ ತೃಪ್ತಿಪಡಿಸಬೇಕು. ಹೇಗೆ ದೇವತೆಗಳನ್ನ ತೃಪ್ತಿಪಡಿಸಬೇಕು? ನಾವು ಮಾಡೋ ಪೂಜೆಯಲ್ಲಿ ನಾವು ನೋಡ್ತೀವಿ, ದೇವಯಜ್ಞ, ಪಿತೃಯಜ್ಞ, ಸರ್ವಭೂತ ಯಜ್ಞ, ಇದು ಎಲ್ಲ ಮಾಡ್ತೀವಿ. ದೇವತೆಗಳ ಯಜ್ಞ ಅಂದ್ರೆ ಹೋಮ ಮಾಡಿ ಔಷಧನ ಕೊಡೋದು ಅಂತ ತಿಳಿದಿದ್ದೀವಿ. ಅದು ಕೊಡಲೇಬೇಕು. ಮುಖ್ಯವಾಗಿ ಕೊಡಬೇಕಾದ ಏನು ಅಂದ್ರೆ, ಅದು ಮಾಡುವಾಗ ಎಲ್ಲ ಆ ಯಜ್ಞಗಳು ಮಾಡುವ ಉದ್ದೇಶವೇ ದೇವತೆಗಳು. ಗೀತೆಯಲ್ಲಿನೂ ಬರುತ್ತಲ್ಲ, ದೇವತೆಗಳು ನಮಗೆ ಮಾಡುವ ಉಪಕಾರವನ್ನು ತಿಳಿದು ಆ ದೇವತೆಗಳಲ್ಲಿ ಇರುವಂತ ಆ ಭಗವಂತನಿಗೆ, ಸ್ವಾಮಿ ನೀನೇ ಇದೆಲ್ಲ ಕೊಟ್ಟದ್ದು ಅಂತ ನಮಗೆ ಇರುವಂತ ಆ ಒಂದು ಆ ವಸ್ತುಗಳನ್ನ ಅಲ್ಲಿ ಯಜ್ಞದಲ್ಲಿ ಹಾಕೋದೆ ಅದೇ ಯಜ್ಞ ಅಂತ ಹೇಳ್ತೀವಿ. ಅದು ಅಂದ್ರೆ ತಿಳಿದು ಮಾಡಬೇಕು. ತಿಳಿದು ಮಾಡಿದಾಗ ದೇವತೆಗಳಿಗೆ ತೃಪ್ತಿ ಆಗತ್ತೆ. ಈ ಜನ್ಮ ಕೊಟ್ಟು ನಮ್ಮ ದೇಹದಲ್ಲಿ ನಿಂತು ನೋಡ್ತಾ ಬಂದಿದ್ದೀವಿ. ನಮ್ಮ ದೇಹದಲ್ಲಿ ನಿಂತು ಒಂದೊಂದು ಇಂದ್ರಿಯಗಳ ಮೂಲಕ ಅವರು ಈ ತಿಳಿಸಿಕೊಡುತ್ತಾರೆ. ಹೊರಗಿನ ಪ್ರಪಂಚವನ್ನ ತಿಳಿಸಿಕೊಡುವಾಗ ಅದನ್ನ ಮಾಡಿದವನು ನಿನ್ನ ಒಳಗೆ ಇರುವಂತ ಈ ಭಗವಂತನೇ. ಒಳಗೆ ಇರುವಂತ ಭಗವಂತನನ್ನು ನೋಡ್ಲಿಕ್ಕಾಗೋದಿಲ್ಲ. ಅವನು ಮಾಡಿದ ಈ ಸೃಷ್ಟಿಯಲ್ಲಿ ಇರುವಂತ ಪ್ರತಿ ವಸ್ತುವಲ್ಲಿನೂ ಅವನನ್ನ ನೋಡು, ಅವನ ಕೈವಾಡವನ್ನ ನೋಡು ಅಂತ ದೇವರು ನಮಗೆ ಇದೆಲ್ಲ ಕೊಟ್ಟಿದ್ದಾನೆ. ಅದನ್ನ ದೇವತೆಗಳು ನಮ್ಮಲ್ಲಿ ನಿಂತು ನಮಗೆ ದೇವರನ್ನ ತೋರಿಸಿಕೊಡ್ತಾರೆ. ಅವರೇ ಆಂತರಿಕ ಗುರುಗಳು ಅಂತ ಮಂಗಳಾಚರಣ ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಹಾಗೆ ನಾವು ನಡೆದಾಗ ದೇವತೆಗಳಿಗೆ ಸಂತೋಷ ಆಗತ್ತಂತ. ಸೊ ನಾವು ದೇವತೆಗಳೇ, ನಾವು ಪಶು. ಹಾಗೆ ಅದಕ್ಕೆ ಅದರಲ್ಲಿ ಹಾಕಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಕಾಲದ ಬಗ್ಗೆ ಬರುತ್ತೆ. ಇದಕ್ಕೆ ಏನು ಕನೆಕ್ಷನ್ ಅಂದ್ರೆ, ಯಾವ ಒಂದು ಧರ್ಮವು, ಯಾವ ಧರ್ಮ ಅಂದ್ರೆ ಯಾವುದು ಒಂದು ಕರ್ಮವು, ಈ ಕರ್ಮಗಳು ಅಂದ್ರೆ ಮುಖ್ಯವಾಗಿ ನಾವು ವೇದಗಳಲ್ಲಿ ಹೇಳಿರುವಂತ ಯಜ್ಞ ಯಾಗಗಳೇ ಆಗಲಿ, ಅಥವಾ ನಾವು ಹೇಗೆ ನಡ್ಕೋಬೇಕು ಅಂಬೋದೇ ಧರ್ಮಗಳು, ಎಲ್ಲ ಧರ್ಮಗಳೇ ಆಗತ್ತೆ. ಯಾವುದು ದೇವರನ್ನ ಉದ್ದೇಶಿ ನಾವು ಮಾಡೋದು ಎಲ್ಲವೂ ಧರ್ಮವೇ ಆಗತ್ತೆ. ಒಳ್ಳೆ ಕೆಲಸಗಳು, ರೈಚಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದು ಮಾಡ್ಲಿಕ್ಕೇನೋ ಒಂದು ನಾವು ಕೇಳಿರ್ತೀವಲ್ಲ, ದೇಶ ಕಾಲ ಉಚಿತ. ದೇಶಕ್ಕೇನೋ ಕಾಲಕ್ಕೆ ಅಂದ್ರೆ ಹಿಂದಿನ ಪದ್ಯದಲ್ಲಿ ಆಕಳು ಇದೆಲ್ಲ ಯಜ್ಞ ಪಶುಗಳೆಲ್ಲ ಹೇಳಿದ್ದಾರೆ. ಸರಿ ಹೇಳಿದ್ದಾರೆ ದಾಸರು ಅಂತ. ಇವಾಗ ತಂದು ನಾವು ಯಜ್ಞವನ್ನ ಮಾಡಿದ್ರೆ ಅದು ಸರಿಯೇ ಅಲ್ಲ. ಯಾಕೆ ಅಂದ್ರೆ ಇದು ಕಾಲ ಅಲ್ಲ. ಕಲಿಯುಗದಲ್ಲಿ ಅದೆಲ್ಲ ನಿಷಿದ್ಧ ಮಾಡಿದ್ದಾರೆ. ಅದಕ್ಕೆ ವಿಧಾನಗಳು ಇದೆ. ಬ್ರಾಹ್ಮಣರಿಗೆ ಇರುವಂಥದ್ದು ಏನು, ಕ್ಷತ್ರಿಯರಿಗೆ ಏನು, ವೈಶ್ಯರದ ರೋಲ್ ಒಂದೊಂದು ಹೇಳಿದ್ದಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಇದೆಲ್ಲ ಕೇಳಿರ್ತೀರಿ ನೀವು. ಸೊ ಯಾವ ಕಾಲದಲ್ಲಿ ಮಾಡಬೇಕು. ಸೊ ಕಾಲ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಕಾಲ ದೇಶ ಕಾಲ ಎಕ್ಸ್ ಅಂಡ್ ವೈ ಆಕ್ಸಿಸ್ ತರ ಎರಡು ಇರುತ್ತೆ. ದೇಶ ಕಾಲಕ್ಕೆ ಉಚಿತವಾಗಿರಬೇಕು. ಸೊ ಆ ಕಾಲದಲ್ಲಿ ಇರುವಂತ ಭಗವಂತನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥೂಲವಾದ ಅರ್ಥ ನಮ್ಗೇನೋ ಅರ್ಥ ಆಗತ್ತೆ. ಈ ಪದ್ಯ ಹೀಗಿದೆ: ಯುಗ ಚತುಷ್ಟಯಗಳಲ್ಲಿ ತಾನೆ ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕವಾ ಸುದೇವಾದೀರೆರಡು ರೂಪ ತೆಗೆದುಕೊಂಡು ಯುಗಾಧಿಕೃತ ಯುಗ ಪ್ರವರ್ತಕ ನೆನೆಸಿ ಧರ್ಮ ಪ್ರಕಟಕನು ತಾನಾಗಿ ಬಕುತರಿ ಈವ ಸಂಪದವ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನಮಗೇನೋ ಆಗತ್ತೆ. ಯುಗ ಚತುಷ್ಟಯಗಳಲ್ಲಿ ಇದು ನಮಗೆ ಗೊತ್ತಿರುವಂಥದ್ದೇ. ಯುಗ ಚತುಷ್ಟಯ ಯುಗಗಳು, ಪ್ರಸಿದ್ಧವಾದ ಯುಗಗಳು 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಇವಾಗಿರೋದು ಕಲಿಯುಗ. ಈ 4 ಯುಗಗಳು ಇದು ಕಾಲ. ಅಂದ್ರೆ ಹೇಗೆ ಕಾಲ ನಾವು ಹೇಳ್ತೀವಿ, ಕ್ಷಣ, ಲವ, ಕ್ಷಣ, ಆಮೇಲೆ ಒಂದು ದಿವಸ, ರಾತ್ರಿ, ನಿಮಿಷ ಎಲ್ಲ ಹೇಳ್ತೀವಿ. ಅಂದ್ರೆ ಈಚ್ ಒನ್ ಹೇಗೆ ಒಂದೊಂದು ಮೆಷರ್ಮೆಂಟ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ. ಒಂದು ಕ್ಷಣ ಅಂದ್ರೆ ಎಷ್ಟು, ಒಂದು ನಿಮಿಷ ಅಂದ್ರೆ ಎಷ್ಟು, ಒಂದು ಸೆಕೆಂಡು, 1 ಅವರ್ ಅಂದ್ರೆ ಎಷ್ಟು, ಹೀಗೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ.
ಸೊ ಇಟ್ಸ್ ಅ ಮೆಷರ್ಮೆಂಟ್ ಆಫ್ ಟೈಮ್. ಹೇಗೋ ಹಾಗೇನೆ ಯುಗಗಳು ಇಟ್ಸ್ ಅ ಲಾಂಗರ್ ಒನ್. ಯುಗಗಳು ಅಂಬೋದು ಇಟ್ಸ್ ಅ ಮೆಷರ್ಮೆಂಟ್, ಇಟ್ಸ್ ಅ ಲಾಂಗರ್ ಒನ್ ಮೆಷರ್ಮೆಂಟ್ ಆಫ್ ಟೈಮ್. ಸೊ ಯುಗ ಚತುರ್ಯುಗಗಳು ಇದೆ ಅಂತ ತಿಳಿಸ್ತಾರೆ. ಯುಗ ಚತುಷ್ಟಯಗಳಲ್ಲಿ ಈ ನಾವು ಕೇಳ್ತೀವಿ ಕಾಲ ಅಂತರ್ಗತ, ಕಾಲ ನಿಯಾಮಕ ಎಲ್ಲ ಕೇಳಿರ್ತೇವೆ. ಸೊ ಈ ಕಾಲದಲ್ಲಿನೂ ಕಾಲವನ್ನು ಮೀರಿ ನಿಂತ ಅಂದ್ರೆ ಕಾಲಕ್ಕೆ ಒಳಪಡದೆ, ಅಂದ್ರೆ ಕಾಲಕ್ಕೆ ಒಳಪಡದೆ ಅಂದ್ರೆ ಏನರ್ಥ? ಕಾಲದ ಪರಿಣಾಮ ನಮಗೆ ನೋಡಿ, ಮಗುವಾಗಿದ್ದಾಗ ಒಂಥರ ಇತ್ತು, ಯೂತ್ಫುಲ್ ಸ್ಕಿನ್ ಇತ್ತು, ವಯಸ್ಸಾಗ್ತಾ. ಸೊ ಕಾಲದ ಇಫೆಕ್ಟ್ ಎಲ್ಲರ ಮೇಲೇನೂ ಇದೆ, ಮನುಷ್ಯರ ಮೇಲೇನೂ ಇದೆ. ಪ್ರಾಣಿಗಳು ಇನ್ನೂ ಅಲ್ಪ ಕಾಲ ಇರುತ್ತೆ, ತುಂಬಾ ಇರುತ್ತೆ, ಅದಕ್ಕೆ ಮನುಷ್ಯರ ಮೇಲೆ ಇರುತ್ತೆ. ಆಸ್ ಯು ಗೋ ಹೈಯರ್ ಅಂಡ್ ಹೈಯರ್, ಈವನ್ ಚತುರ್ಮುಖನಿಗೇನು ಕಾಲದಕ್ಕೆ ಒಳಪಟ್ಟವನು, ಅವನಿಗೆ ಯೂತ್ಫುಲ್ ಆಗಿ ಯಾವತ್ತೂ ಅವನಿಗೆ ಮುಪ್ಪು ಎಂಬುದಿಲ್ಲ, ದೇವತೆಗಳಿಗೆ ಮುಪ್ಪು ಎಂಬುದೇ ಇಲ್ಲ. ಆದರೂ ಅವ್ರಿಗೆ ಕಾಲ ಅಂತಿದೆ. ಚತುರ್ಮುಖನ 50 ವರ್ಷಗಳಾಯಿತು, ನಾವು ಪಂಚಾಂಗ ಶ್ರವಣದಲ್ಲೆಲ್ಲ ಕೇಳ್ತೀವಲ್ಲ. ಸೊ ಹೀಗೆ ಅವರಿಗೇನೋ 100 ವರ್ಷ, ಅವ್ರಿಗೆ ಇರುವಂಥದ್ದು 100 ವರ್ಷ, 100 ವರ್ಷ, ಅವರ 100 ವರ್ಷ. ಇಟ್ಸ್ ರಿಲೇಟಿವ್, ಎವ್ರಿಥಿಂಗ್ ಇಸ್ ರಿಲೇಟಿವ್ ತಾನೆ. ಟೈಮ್ ಇಲ್ಲಿ ಇರೋ ಟೈಮ್ ಇಸ್ ಡಿಫ್ರೆಂಟ್, ಇನ್ನು ಅದರ್ ಲೋಕಗಳಲ್ಲಿ ಭೂಮಿಯಲ್ಲಿ ಇರುವಂಥ ಟೈಮ್ ಒಂದು, ಆಮೇಲೆ ಅಂತರಿಕ್ಷ ಟೈಮ್ ಬೇರೆ, ಸ್ವರ್ಗದಲ್ಲಿ ಟೈಮ್ ಬೇರೆ, ದೇವತೆಗಳ ಲೋಕಗಳಲ್ಲಿ ಬೇರೆ, ಚತುರ್ಮುಖನ ಲೋಕದಲ್ಲಿ ಇನ್ನೂ ಬೇರೆ. ಸೊ ರಿಲೇಟಿವ್ ಆಗಿ ಟೈಮ್ ಇದ್ರೂ ಕಾಲಕ್ಕೆ ಒಳಪಟ್ಟವರೇ. ಚತುರ್ಮುಖನ ಟೈಮ್ ಪ್ರಕಾರ ಅವನಿಗೆ 100 ವರ್ಷ ಆದರೆ ಅವನು ಆ ದೇಹವನ್ನ ಬಿಡಲೇಬೇಕು. ಕಾಲಕ್ಕೆ ಒಳಪಟ್ಟ ಮ್ಯೂಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅವನು ಕಾಲಕ್ಕೆ ಒಳಪಟ್ಟವನಾಗೇ ಇದ್ದಾನೆ. ಎಲ್ಲರೂ ಕಾಲಕ್ಕೆ ಒಳಪಟ್ಟವರೇ. ಲಕ್ಷ್ಮೀನಾರಾಯಣರು ಮಾತ್ರ ಕಾಲವನ್ನ ಮೀರಿ ಇದ್ದಾರೆ. ಕಾಲವನ್ನ ಮೀರಿ ಇರೋದು ಅಂದ್ರೆ ಏನು? ಕಾಲವನ್ನ ಮೀರಿ ಇರೋದು ಅಂದ್ರೆ ಎಲ್ಲಾ ಕಾಲದಲ್ಲಿನೂ ಇದ್ದಾರೆ, ಅನಾದಿ ಅನಂತ ಕಾಲದಲ್ಲಿನೂ. ಅವ್ರು ಎಲ್ಲವೂ ಅವ್ರಿಗೆ ಪ್ರೆಸೆಂಟ್ ಟೆನ್ಸೇ, ಪಾಸ್ಟ್ ಟೆನ್ಸು ಇಲ್ಲ, ಫ್ಯೂಚರು ಇಲ್ಲ. ಅಂದ್ರೆ ಯಾಕೆ? ಅಲ್ಲಿನೂ ಅವ್ರ ಅಟ್ ಎ ಟೈಮ್ ಎಲ್ಲ ಕಡೆನೂ ಹಬ್ಬಿ ಇದ್ದಾರೆ, ಎಲ್ಲ ಕಾಲದಲ್ಲಿನೂ ಅವರಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಪ್ರೆಸೆಂಟ್ ಟೆನ್ಸ್. ಅವರು ಕಾಲವನ್ನ ಮೀರಿದ ಎಂಟಿಟಿ ಅವರಿಬ್ಬರೇ ಆಗ್ತಾರೆ. ಸೊ ಆದ ಕಾರಣದ ಈಸಿಲಿ ಕಾಲದಲ್ಲಿ ಅವನೇ ಇರಬೇಕು. ಪ್ರಳಯ ಕಾಲದಲ್ಲಿ ಮುಖ್ಯಪ್ರಾಣರು ಎಲ್ಲ ಜೀವಗಳು ಇರ್ತಾರೆ. ಮುಖ್ಯಪ್ರಾಣರಿಗೆ ಹೊರಗಿನ ಕೆಲಸಗಳು ಯಾವುದೂ ಇರೋದಿಲ್ಲ, ದೇವರ ಧ್ಯಾನದಲ್ಲಿ ಇರ್ತಾರೆ ಅಷ್ಟೇ ಅವರು. ಸೊ ಆ ಭಗವಂತ ಒಬ್ಬನೇ ಎಲ್ಲಾ ಕಾಲದಲ್ಲಿನೂ ಇದ್ದು, ಅದಕ್ಕೆ ಹೇಳ್ತಾರೆ ಯುಗ ಚತುಷ್ಟಯಗಳಲ್ಲಿ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು ಸೈಕಲ್. ಕಾಲ ಎಂಬುದು ಇದು. ಕಾಲ ಯಾವಾಗ ಶುರು ಆಯಿತು? ಕಾಲಕ್ಕೆ ಮುಂಚೆ ಏನಿತ್ತು? ಕಾಲಕ್ಕೆ ಮುಂಚೆ ಒಂದು ಕಾಲ ಬೇಕಲ್ಲ. ಸೊ ಕಾಲ ಎಂಬುದು ಇದು ಬಿಗಿನಿಂಗ್ಲೆಸ್, ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ. ಕಾಲ ಎಂಬುದು ಬಿಗಿನಿಂಗ್ಲೆಸ್. ಕಾಲಕ್ಕೆ ಎಂಡ್ ಇದೆಯಾ? ಆಫ್ಟರ್ ಕಾಲ ಏನು? ಅದು ಒಂದು ಕಾಲ. ಸೊ ಕಾಲಕ್ಕೆ ಕೊನೆಯೂ ಇಲ್ಲ. ಕಾಲ ಅನಾದಿ ನಿತ್ಯ ವಸ್ತು. ನಿತ್ಯ ವಸ್ತುಗಳು ಅಂತ ಯಾವತ್ತೂ ಇರುವಂಥದ್ದು. ಜೀವ ಹೇಗೆ ನಿತ್ಯನೋ ಕಾಲವೂ ನಿತ್ಯ. ಜೀವನಲ್ಲಿನೂ ಭಗವಂತ ಇರುವಂತ ಭಗವಂತ ಈ ಕಾಲದಲ್ಲಿನೂ ಇದ್ದಾನೆ. ಯಾವುದು? 4 ಯುಗಗಳ ಅದು ತಿರ್ಗಾ ಸಿಕ್ಲಿಕಲ್, ತಿರ್ಗಾ ಬರುತ್ತೆ. 4 ಯುಗಗಳು ಸೇರಿದ್ದಾಗೆ ಒಂದು ಮಹಾಯುಗ. ಒಂದು ಮಹಾಯುಗ ಆದ ಮೇಲೆ ಇನ್ನೊಂದು ತಿರ್ಗಾನು ಬರುತ್ತೆ. ತಿರ್ಗಾನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಆಮೇಲೆ ತಿರ್ಗಾನು. ಕಾಲದ ಪ್ರವಾಹ ಅಂತಾರೆ. ಪ್ರವಾಹ ಒನ್ ಆಫ್ಟರ್ ಯಾವಾಗ ಶುರು ಆಯ್ತು? ಶುರು ಎಂಬುದೇ ಇಲ್ಲ, ಯಾವಾಗಲೂ ಇರುವಂಥದ್ದು ಕಾಲ. ಎಂಡಿದೆಯಾ? ಎಂಡು ಇಲ್ಲ, ಬರ್ತಾನೇ ಇರುತ್ತೆ. ಸೊ ಇಲ್ಲಿ ಯುಗ ಚತುಷ್ಟಯಗಳು ಅಂತ ಹೇಳುವ ಮೂಲಕವಾಗ ನಾಟ್ ಜಸ್ಟ್ 4 ಯುಗಗಳು ಮಾತ್ರ ಅಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ ತಾನಿದು ಯುಗ ಪ್ರವರ್ತಕ, ಯುಗಾಧಿಕೃತ್, ಯುಗಾವರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತ ಆ 2 ರೂಪಗಳನ್ನು ಇಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯುಗ ಚತುಷ್ಟಯಗಳಲ್ಲಿ
ತಾನಿದ್ದು, ತಾನು ಅಂತ ಹರಿಕಥಾಂಸಾರದಲ್ಲಿ ಎಲ್ಲಿ ಬಂದ್ರೂ ತಾನು ಅಂದ್ರೆ ಅವನು ಇದ್ದು ಅಂತ ಒಂದು ಅರ್ಥ. ಇನ್ನೊಂದು ತಾನಿದ್ದು ಅಂತ ಹೇಳಿದಾಗ ತಾನು ಸ್ವತಂತ್ರ, ಯಾರು ಇವನಿಗೆ ಹೇಳೋರು ಇಲ್ಲ, ನೀನು ಇದರಲ್ಲಿ ಇದ್ದು ಈ ಕೆಲಸವನ್ನ ಮಾಡಬೇಕು ಅಂತ ಹೇಳೋರು ಯಾರು ಇಲ್ಲ. ಅವನನ್ನೇ ದೇವರು ಅಂತಂತೀವಿ ನಾವು. ಅವನು ತನ್ನ ಇಚ್ಛೆಯಿಂದ, ತನ್ನ ಸ್ವತಂತ್ರ, ಅವನು ಯಾರ ವಶವೂ ಇಲ್ಲ, ತಾನೇ ಇಂಡಿಪೆಂಡೆಂಟ್ಲಿ ಅವನು ಮಾಡಬೇಕು ಅಂತನಿಲ್ಲ. ಕೃಷ್ಣ ಹೇಳ್ತಾನಲ್ಲ, ಅವನು ಮಾಡಬೇಕಾದ ಕಾರ್ಯ ಏನೂ ಇಲ್ಲ, ಮಾಡಬೇಕು ಅಂತ ಇಲ್ಲ. ಯಾರು ಅವನನ್ನು ಮಾಡು ಅಂತ ಹೇಳೋರು ಇಲ್ಲ, ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳೋರು ಯಾರು ಇಲ್ಲ. ಬಿಕಾಸ್ ಅವನು ಸ್ವತಂತ್ರ. ಸೊ ಅವನು ಅವನಿಗೇನೋ ಒಂದು ಧರ್ಮ ಇದೆ, ಅವನಿಗೇನೋ ಒಂದು ಸ್ವಭಾವ, ದೇವರಿಗೇನೋ ಒಂದು ಸ್ವಭಾವ ಇದೆ. ಅವನ ಸ್ವಭಾವಕ್ಕೆ ಅನುಗುಣವಾಗಿ ಅವನ ಇಚ್ಛೆ ಪ್ರಕಾರ ಎಲ್ಲರನ್ನೂ ಉದ್ಧಾರ ಮಾಡಬೇಕು ಎಂಬುದು. ಅದಕ್ಕೆ ಅವನನ್ನ ಕರುಣಾಳು ಅಂತ ಹೇಳ್ತೀವಲ್ಲ. ಸೊ ಅವನು ಆ ಕಾಲದ ಚತುಷ್ಟಯಗಳೇ ತಾನಿದ್ದು, ಅವನು ಸ್ವತಂತ್ರನಾಗಿದ್ದು ಏನು ಮಾಡ್ತಾನೆ, ಯುಗ ಪ್ರವರ್ತಕ ಅಂತಾರೆ. ಯುಗ ಪ್ರವರ್ತಕ ಅಂದ್ರೆ ಏನು? ಯುಗವನ್ನ ಅವನು ಪ್ರೇರಿಸುತ್ತಾನೆ, ಪ್ರೇರಣೆ ಕೊಡ ಅಂದ್ರೆ ಹೇಗ್ರಿ? ಯುಗಗಳು, ಚತುರ್ಯುಗ, ಕಾಲ ಎಲ್ಲ ಜಡಕ್ಕೆ ಏನು ಪ್ರೇರಣೆ ಅಂದ್ರೆ ಜಡದಲ್ಲಿ ನಿಂತು ಜಡಕ್ಕೆ ಅಭಿಮಾನಿ. ಈ ಸಂಸಾರದಲ್ಲಿ ಅದಕ್ಕೆ ಅಭಿಮಾನಿ. ಕಾಲ, ಯಮಧರ್ಮರನ್ನ ಕಾಲ ಅಂತೀವಿ, ರುದ್ರನನ್ನ ಕಾಲ ಅಂತೀವಿ, ವಾಯುದೇವರನ್ನ ಕಾಲ ಅಂತೀವಿ. ಕಾಲದ ಅನೇಕ ಯಮದೇವರ ಭೃತ್ಯರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಕಾಲಕ್ಕೆ, ನಿಮಿಷಕ್ಕೆ ಅಭಿಮಾನಿ ದೇವತೆಗಳು, ಮುಹೂರ್ತಕ್ಕೆ ಅಭಿಮಾನಿ ದೇವತೆಗಳು, ದಿವಸಕ್ಕೆ ಅಭಿಮಾನಿ ದೇವತೆಗಳು, ರಾತ್ರಿಗೆ ಅಭಿಮಾನಿ ದೇವತೆಗಳು. ಸೊ ಹೀಗೆ ಅನೇಕ ದೇವತೆಗಳು ಇರ್ತಾರೆ ಕಾಲವನ್ನ ನಿಯಮನ ಮಾಡ್ಲಿಕ್ಕೆ. ಇವರು ಎಲ್ಲರಿಗೇನು ಪ್ರೇರಣೆ ಕೊಟ್ಟು ಆ ಕಾಲ ಹೇಗೆ ಇರಬೇಕು ಅಂತ ಮಾಡೋಣ. ಯುಗ ಪ್ರವರ್ತಕ ಅಂದ್ರೆ ಇಲ್ಲಿ ಮುಖ್ಯವಾಗಿ ಯುಗಗಳನ್ನ, ಈ 4 ಯುಗಗಳು, ಈ 4 ಯುಗಗಳು ಬರುವಂತ ಇದು ಪ್ರವಾಹ, 4 ಯುಗಗಳು ಸೇರಿದ್ದಾಗೆ ಒಂದು ಮಹಾಯುಗ ಆಗತ್ತ ಅಂತ ಹೇಳ್ತಾರೆ. ಸೊ ಹೀಗೆ ಮಹಾಯುಗಗಳು ಒಂದೊಂದೊಂದಾಗಿ ಬರ್ತಾನೆ, ಲೈಕ್ ಸಮುದ್ರದಲ್ಲಿ ಹೇಗೆ ತೆರೆಗಳು ಬರುತ್ತೋ ಹಾಗೆ ಬರ್ತಾನೆ ಇರುತ್ತೆ, ನೋ ಎಂಡ್. ಇದರ ವಿವರಣೆ ಇದು ನಿಮ್ಮ ವ್ಯಾಖ್ಯಾನಕಾರರಲ್ಲ. ಯುಗ ಅಂದ್ರೆ ಚತುರ್ಯುಗಗಳು ಅಂದ್ರೆ ಅದರ ಮೆಷರ್ಮೆಂಟ್, ದೇವಮಾನ, ದೇವತೆಗಳ ಕಾಲ ಲೆಕ್ಕವೇ ಬೇರೆ, ಮನುಷ್ಯನ ಲೆಕ್ಕವೇ ಬೇರೆ. ಅದಕ್ಕೆ ಹೇಳ್ತೀವಿ ನಮಗೆ 1 ವರ್ಷ ಅಂದ್ರೆ ದೇವತೆಗಳಿಗೆ 1 ದಿವಸ. ಅದಕ್ಕೆ ಶ್ರಾದ್ದೆಲ್ಲ ಮಾಡೋರು ವರ್ಷಕ್ಕೆ ಒಮ್ಮೆ ಮಾಡ್ತಾರೆ, ಕಾಲಶ್ರಾದ್ದ ಮಾಡೋರು. ಯಾಕೆಂದ್ರೆ 1 ವರ್ಷ ಈಕ್ವಲ್ಸ್ 1 ಡೇ ತರ ಆಗತ್ತೆ ಅವ್ರಿಗೆ ಅಂತ. ಸೊ ಹೀಗೆ ಅವರ ದೇವತೆಗಳ ಸ್ವರ್ಗದಲ್ಲಿ ಅವರ ಟೈಮ್ ಸ್ಕೇಲ್ ಇಸ್ ಡಿಫರೆಂಟ್. ಆ ರೀತಿಯಿಂದಲೂ ಇದನ್ನ ಹೇಳ್ತಾರೆ. ಯುಗ ಚತುಷ್ಟಯಗಳಲ್ಲಿ ಎಷ್ಟು ವರ್ಷಗಳು, ಈ ಮೆಷರ್ಮೆಂಟ್ ಎಲ್ಲ ಇದು ಎಲ್ಲ ಕೊಟ್ಟಿದ್ದಾರೆ, ವಿವರಗಳನ್ನ ಕೊಟ್ಟಿದ್ದಾರೆ. ಬೇಸಿಕಲಿ ಇದು ಹೇಗಿರುತ್ತೆ ಅಂದ್ರೆ ದೇವಮಾನದಲ್ಲಿ ಕಲಿಯುಗ ಅಂದ್ರೆ 1000 ವರ್ಷ ಇರುತ್ತಂದ್ರೆ ಅದಕ್ಕೆ 2 ಪಟ್ಟು ದ್ವಾಪರ, ಕಲಿಯುಗ ದ್ವಾಪರ ಯುಗ 2 ಪಟ್ಟು 2000 ಇಯರ್ಸ್ ದೇವಮಾನದಲ್ಲಿ. ಆಮೇಲೆ ತ್ರೇತಾಯುಗ ಎಂಬುದು 3 ಪಟ್ಟು, ಕೃತ ಅಂದ್ರೆ ಪೂರ್ಣ ಅಂತ ಅರ್ಥ, 4 ಕಾಲು, 4000. ಸೊ ಟೋಟಲಿ ಇದು ನಿಮ್ಗೆ ಬರೋದು 4 + 3 + 2 + 1 ಅಂತ ಬಂದರೆ ನಿಮ್ಗೆ 10,000 ಇಯರ್ಸ್ ಆಗತ್ತೆ. ಒಂದು ಯುಗ ಇನ್ನೊಂದು ಯುಗ ಇನ್ ಬಿಟ್ವೀನ್ ಬಂದು ಸಂಧಿಕಾಲ ಅಂತ ಹೇಳ್ತಾರೆ, ಟ್ರಾನ್ಸಿಷನ್ ಪೀರಿಯಡ್ ತರ. ಅದೆಲ್ಲ ಸೇರಿಸಿದ್ರೆ ಎಲ್ಲದಕ್ಕೇನು ಗ್ಯಾಪ್, ಕೃತಯುಗಕ್ಕೇನೋ ಕೃತಯುಗಕ್ಕೇನೋ ತ್ರೇತಾಯುಗಕ್ಕೇನೋ ದ್ವಾಪರ ಯುಗ ಕಲಿ ಅಂದ್ರೆ ನೆಕ್ಸ್ಟ್ ಬರೋದು, ಅದಕ್ಕೆ ಮುಂಚೆ ಅದು ಬಂದ್ಬಿಡುತ್ತೆ ಕೃತಯುಗ. ಸೊ ಈ ಗ್ಯಾಪ್ ಸೇರಿಸಿದ್ರೆ 2000. ಸೊ 10 + 2 12,000. ಸೊ 12,000 ದೇವಮಾನಗಳು ಅಂತ ಕರೀತಾರೆ. ಸೊ ಹೀಗೆ ಒಂದೊಂದಕ್ಕೇನೋ ಟೈಮ್ ಮೆಷರ್ಮೆಂಟ್ ನೀವು ಕೇಳಿರ್ತೀರ. ಪಂಚಾಂಗ ಶ್ರವಣದಲ್ಲಿ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಒಂದು ಬ್ರಹ್ಮನ ದಿವಸ ಅಂದ್ರೆ ಎಷ್ಟು, 14 ಮನ್ವಂತರಗಳು. ಸೊ 14 ಮನ್ವಂತರಗಳು ಅಂದ್ರೆ ಏನು, ಇಲ್ಲಿ ಮಹಾಯುಗಗಳು ನೋಡಿದ್ದೀವಲ್ಲ, 4 ಯುಗಗಳು ಒಂದು ಮಹಾಯುಗ ಅಂತ ನೋಡಿದ್ದೀವಲ್ಲ, 4 ಯುಗಗಳು ಸೇರಿದ ಒಂದು ಮಹಾಯುಗ. ಈ ತರ 1000 ಮಹಾಯುಗಗಳು ಬಂದ್ರೆ ಅದು ಒಂದು ಬ್ರಹ್ಮನ ಒಂದು ದಿವಸ. ಸೊ ಹೀಗೆ ಮೆಷರ್ಮೆಂಟ್ ಕೊಡ್ತಾ ಹೋಗ್ತಾರೆ.
ಸೊ ಬೇಸಿಕಲಿ ನಮ್ಗೆ ಇಲ್ಲಿ ಬೇಕಾದದ್ದು ಏನು ಅಂದ್ರೆ ಈ ತರ ಯುಗ ಚತುಷ್ಟಯಗಳ ಪ್ರವಾಹ, ಈ ಯುಗ ಚತುಷ್ಟಯಗಳಲ್ಲಿ ಭಗವಂತ ನಿಂತು ಯುಗ ಪ್ರವರ್ತಕ ಅಂತ ಅವನು ದೇವರನ್ನ ಕರೀತಾರಂತೆ. ಯುಗ ಪ್ರವರ್ತಕ ಅಂದ್ರೆ ಏನು? ಯುಗ ಪ್ರವರ್ತನೆ ಮಾಡ್ತಾನೆ ಅಂದ್ರೆ ಯುಗಾಧಿಕೃತ್ ಯುಗಾವರ್ತ ಅದ್ರಲ್ಲಿ ಯುಗಾವರ್ತ ಅಂದ್ರೆ ಯುಗವನ್ನ ಚೆನ್ನಾಗಿ ಮಾಡುತ್ತಾನೆ. ಚೆನ್ನಾಗಿ ಏನ್ ಅರ್ಥ ಇದು ಅಂದ್ರೆ ಈ ಯುಗ ಶಬ್ದಕ್ಕೆ ಏನ್ ಅರ್ಥ ಅಂತ ತಿಳಿಯಬೇಕು. ಯುಗಾದಿ ಅಂತ ನಾವು ಹೇಳ್ತೀವಿ. ಯುಗಾದಿ ಅಂದ್ರೆ ಏನು? ಯುಗ ಅಂತ ಹೇಳುವಾಗಲೇ ಒಟ್ಟು ಸೇರಿಸೋದು ಅಂತಾನೆ ಅರ್ಥ. ಹಿಂದಿನ ವರ್ಷವನ್ನು ಈ ವರ್ಷವನ್ನು ಒಟ್ಟು ಸೇರಿಸ್ತಾ ಅಲ್ಲಿ ಮಾಡಿದ ನಮ್ಮ ಕರ್ಮಗಳನ್ನು ಇಲ್ಲಿ ಮಾಡಿದ ಕರ್ಮಗಳನ್ನು ನಮ್ಮನ್ನು ಒಟ್ಟು ಸೇರಿಸುವಂಥದ್ದು ಅಂತ ಒಂದು ಯುಗ ಅಂತ ಒಂದು ಅರ್ಥ. ಆದ್ರೆ ಇದಕ್ಕೆ ಇನ್ನೂ ವಿಶೇಷ ಅರ್ಥ ಏನ್ ಹೇಳ್ತಾರಂದ್ರೆ ಭಗವಂತ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥದ್ದು. ಇದಕ್ಕೇನ್ ಹೇಳ್ತಾರಂದ್ರೆ ಯುಗ ಅಂದ್ರೆ ಅಭಿಷ್ಟವನ್ನ ಸುರಿಸುವವನು ಅಂತ. ಅಂದ್ರೆ ಈ ಕಾಲದಲ್ಲಿ ಇರುವಂತ ಭಗವಂತನನ್ನ ಯುಗಾದಿ ಆಗಲಿ ವಿಶೇಷವಾದ ಕಾಲಗಳಲ್ಲಿ ಕಾರ್ತಿಕ ಮಾಸ ಬಂದಿದೆ, ಉತ್ತರಾಂದ್ವಾಸಿ ವರ್ತ ವಿಶೇಷ ಕಾಲ, ಆ ನಿತ್ಯ ಕಾಲವು ನಿತ್ಯ ಬೆಳಿಗ್ಗೆ ಎದ್ದಾಗಲೂ ಆ ಕಾಲ ಬರುತ್ತೆ. ಮಾರ್ನಿಂಗ್ ಅಂತ ಹೇಳ್ತೀವಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರಲ್ಲ, ಮಾರ್ನಿಂಗ್ ಅಂತ ಬಂದಾಗ ಅದನ್ನ ಯುಗ ಅದಲ್ಲಿ ನಿಂತು ಅವನು ಏನು ಮಾಡ್ತಾನಂದ್ರೆ ಆ ಕಾಲ ನಮಗೆ ಸುಖಕರವಾಗಿ ಆ ಅಭಿಷ್ಟವನ್ನ ಒಳ್ಳೆದನ್ನ ಕೊಡುವಂಥದ್ದು ಆಗಲಿ. ಯುಗ ಅಂದ್ರೆ ಆ ಒಂದು ಅರ್ಥವನ್ನ ಕೊಡ್ತಾರೆ. ಯುಗಾದಿ ಅಂದ್ರೆ ಈ ಬರುವಂತ ಹಿಂದಿನ ವರ್ಷವನ್ನ ಈ ವರ್ಷ ಸೇರಿಸ್ತಾ ಇದೆ, ಅದು ಒಂದು. ಇನ್ನೊಂದು ಈ ವರ್ಷ, ಯಾಕಂದ್ರೆ ಯುಗಾದಿ ಅಂದ್ರೆ ಏನೋ ಅದು ಕೃತಯುಗ, ದ್ವಾಪರ ಯುಗ, ಅಲ್ಲಿ ಯುಗ ಅದು ಬರೋದಿಲ್ಲ. ಯುಗ ಅಂತ ಬಂದ್ರೆ ಈ ಕಾಲವನ್ನ ಸುಖಕರವಾದ ಕಾಲವನ್ನಾಗಿ ಮಾಡಿ ಅದನ್ನ ಯುಗಾದಿ ಕೃತ್ ಅಂತ. ಕೃತ್ ಅಂದ್ರೆ ಅದನ್ನ ಮಾಡಿಸೋನು. ಏನು ಮಾಡಿಸ್ಬೇಕು? ಆ ಸುಖವನ್ನ, ಈ ಕಾಲ ಇದಲ್ಲ, ಈ ಕಾಲದಲ್ಲಿ ನಮಗೆ ಸುಖವನ್ನ ಕೊಟ್ಟು ಆ ಸುಖವನ್ನ ನಮಗೆ ಉಣಿಸುವವನು ಭಗವಂತ. ಹಾಗೆ ಆಗತ್ತಂತ. ಅದಕ್ಕೆ ಯುಗಾಧಿಕೃತ್ ಯುಗಾವರ್ತ. ಯುಗಾಧಿಕೃತ್ ಅಂದ್ರೆ ಆ ಕಾಲವನ್ನ ನಮಗೆ ಸುಖಕರವಾಗಿ ಮಾಡಿಸಿ ಆ ಫಲಗಳನ್ನ ಉಣಿಸುವನು. ಏನು ಸುಖಕರ? ದೇವರ ನೆನಪು ಬಂದ್ರೆ ಅದೇ ಸುಖ. ದೇವರ ನೆನಪು ಬಂದ್ರೆ ಪಾಪ ಹೋಗತ್ತೆ, ಸುಖ ತಾನೇ ಬರುತ್ತೆ. ದೇವರು ಕೊಡ್ತಾನೆ, ದೇವತೆಗಳು ಬಂದು ಮೂಲಕವಾಗಿ ಕೊಡ್ತಾನೆ. ಸೊ ಇದು ತಿರ್ಗಾ ನಮ್ಗೆ ಬರಬೇಕು. ಈ ಕಾಲ ಇವತ್ತಿನ ದಿವಸ ಸುಖ ಕೊಟ್ಟ ನಾಳೆ ದುಃಖ, ಹಾಗಾಗಬಾರ್ದು. ಇಲ್ಲಿ ದುಃಖ ಸುಖಕರ ಅಂದ್ರೆ ದೇವರ ನೆನಪನ್ನ ಕೊಟ್ಟು ನಮ್ಗೆ ಎಷ್ಟು ಕಷ್ಟ ಬಂದರೂ ಅದನ್ನ ತೆಗೆಯೋ ಅದನ್ನ ಒಂದು ಜೀರ್ಣ ಮಾಡಿಕೊಳ್ಳುವಂತ ಆ ಮನೋಶಕ್ತಿಯನ್ನ ಕೊಡ್ತಾನೆ. ಕಷ್ಟ ಬಾರದೆ ಇರೋದಿಲ್ಲ. ಅದಕ್ಕೆ ಸಂಸಾರ ಅಂದ್ರೆ ಸುಖ ಆದ ಮೇಲೆ ಕಷ್ಟ, ಕಷ್ಟ ಆದ ಮೇಲೆ ಸುಖ, ಇದೇ ತರಂಗಗಳು ಬರುತ್ತೆ. ಆ ಕಷ್ಟ ಬಂದಾಗಲೂ ಆ ಕಷ್ಟವನ್ನ ಮನಸ್ಸಿಗೆ ಮನಸ್ಸಲ್ಲಿ ಅಷ್ಟು ಅಫೆಕ್ಟ್ ಆಗೋದಿಲ್ಲ. ಯಾವ ರೀತಿಯಿಂದ? ದೇವರನ್ನ ಮರೆಯೋದಿಲ್ಲ. ದೇವರನ್ನ ಮರೆಯದೇ ಇದ್ರೆ ಅದೇ ಸುಖ, ಅದೇ ನಮಗೆ ಒಳ್ಳೆದನ್ನ ಉಂಟು ಮಾಡೋದು. ಅದನ್ನ ಕಂಟಿನ್ಯೂ ಯುಗಾಧಿಕೃತ್ ಮಾಡ್ತಾನೆ, ಸುಖಕರವಾಗಿ ಇವಾಗ ಮಾಡ್ತಾನೆ. ಅದು ತಿರ್ಗಾ ನಮ್ಗೆ ಬರಬೇಕು. ಯುಗಾವರ್ತ ತಿರ್ಗಾ ಕೊಡುವವನಾಗಿ ಅವನಾಗ್ತಾನೆ. ಸೊ ಹೀಗೆ ಎರಡು ಮುಖ್ಯವಾದರು ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ಇದು ಎರಡು. ಹೀಗೆ ಎರಡು ರೂಪದಲ್ಲಿ ಅವನು ನಿಂತಿದ್ದಾನೆ. ಎಲ್ಲಿ ನಿಂತಿದ್ದಾನೆ ಅಂದ್ರೆ ಈ 4 ಯುಗಗಳು ಅಂತ. ಇವಾಗ ಈ ಯುಗಗಳನ್ನ ತಕೊಳ್ಳೋಣ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ ಇದು ಭಾಗವತಕಾರರು ಹೇಳ್ತಾರೆ. ಈ 4 ಅವನು 4 ರೂಪದಿಂದ ವಿಶೇಷವಾಗಿದ್ದಾನೆ. ಅದು ಪ್ರಸಿದ್ಧವಾದದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಕಲಿಯುಗದಲ್ಲಿ ಅನಿರುದ್ಧ. ಹೀಗೆ ವಿಶೇಷವಾಗಿ 4 ರೂಪ ಅಂದ್ರೆ ಅದರ ರೂಪಗಳು ಇಲ್ಲ ಅಂತ ಅರ್ಥ ಅಲ್ಲ. ಅವನ ಒಂದು ರೂಪದಲ್ಲಿ ಅನಂತ ಎಲ್ಲವೂ ಸೇರಿ ಇರುತ್ತೆ. ಒಂದು ಮುಖವನ್ನ ಅವನು ತೋರಿಸ್ತಾನೆ. ಫಸ್ಟ್ ವಾಸುದೇವ ಎಂಬ ಮುಖದಿಂದ ಆ ಒಂದು ಇದರಿಂದ ಆ ಒಂದು ಕೃತಯುಗದಲ್ಲಿ ಅವನು ತುಂಬಿದ್ದಾನೆ.
ತುಂಬಿರ್ತಾನಂತ. ಎಂದು ತುಂಬಿರ್ತಾನಂದ್ರೆ ಆ ಕಾಲದಲ್ಲಿ ನಿಂತು, ಯುಗ ಒಂದು ಸೆಗ್ಮೆಂಟ್ ಆಫ್ ಮೆಷರ್ಮೆಂಟ್ ಆಫ್ ಟೈಮ್, ಅಲ್ಲಿ ನಿಂತು ಈ 2 ರೂಪಗಳು ಇದ್ದೇ ಇರ್ತವೆ. ಯುಗಾಧಿಕೃತ್ ಯುಗಾವರ್ತ ಎಂಬ ರೂಪದಿಂದ ಅವರ ಆ ಕಾಲಗಳನ್ನ ಸುಖಕರವಾಗಿ ಮಾಡಿ, ಅಂದ್ರೆ ಸುಖಕರ ಅಂದ್ರೆ ಬೇಸಿಕಲಿ ದೇವರ ನೆನಪನ್ನ ಕೊಟ್ಟು, ದೇವರ ನೆನಪು ಬಂದಾಗ ಆ ಕಷ್ಟ ಕಳೆಯುತ್ತೆ. ಕಷ್ಟವನ್ನ ಆ ಒಂದು ಡೈಜೆಸ್ಟ್ ಮಾಡಿಕೊಳ್ಳುವ ಆ ಮನೋಭಾವ ದೇವರೇ ನಮಗೆ ಕೊಡ್ತಾನೆ. ಇಟ್ಸ್ ಆಲ್ ಆಫ್ಟರ್ ಆಲ್ ಇಟ್ ಈಸ್ ಹೌ ಯು ಟೇಕ್ ಇಟ್ ಅಂತ ಹೇಳ್ತಾರಲ್ಲ. ಮೈಂಡ್ ಇಸ್ ದ ಕಾರಣ. ಮನಸ್ಸು ಹೇಗೆ ತಗೊಳ್ತಾ, ದುಃಖ ಅಂತಂದ್ರೆ ದುಃಖ, ಚಿಕ್ಕದು ದುಃಖ ಆಗಬಹುದು, ದೊಡ್ಡದು ದುಃಖ ಆಗದೇನೂ ಇರಬಹುದು. ಸೊ ಹಾಗೆ ಅವನು ಯುಗಾಧಿಕೃತ್ ಯುಗಾವರ್ತ ಎಂಬ 2 ರೂಪದಿಂದ, ಕೃತಯುಗದಲ್ಲಿ ವಾಸುದೇವ ರೂಪದಿಂದ, ತ್ರೇತಾಯುಗದಲ್ಲಿ ಸಂಕರ್ಷಣ ರೂಪದಿಂದ, ಆಮೇಲೆ ದ್ವಾಪರ ಯುಗದಲ್ಲಿ ಪ್ರದ್ಯುಮ್ನ ರೂಪದಿಂದ, ಕಲಿಯುಗದಲ್ಲಿ ಅನಿರುದ್ಧ ಎಂಬ ರೂಪದಿಂದ ಅವನಿರ್ತಾನೆ. ಇದಕ್ಕೆ ಬಣ್ಣಗಳನ್ನು ಹೇಳ್ತಾರೆ ಶಾಸ್ತ್ರಕಾರರು. ಹೀಗೆ ದೇವರು ಈ ಯುಗಗಳಲ್ಲಿ ನಿಂತು ಏನು ಮಾಡ್ತಾನೆ? ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ. ನೋಡಿ, ಧರ್ಮ ಕರ್ಮಗಳ ಪ್ರವರ್ತಕ ವಾಸುದೇವಾದಿ ಈ 2 ರೂಪ ವಾಸುದೇವಾದಿ 2 2 × 2 4 4 ರೂಪದಲ್ಲಿ ತೆಗೆದುಕೊಂಡು ಯುಗಾಧಿಕೃತ ತಾ ಯುಗ ಪ್ರವರ್ತಕನೆನಿಸಿ. ಸೊ ಏನ್ ಮಾಡ್ತಾನವನು? ಯಾಕೆ ಇದ್ದಾನೆ? ಕಾಲದಲ್ಲಿ ನಿಂತು ಕಾಲವನ್ನ ನಿಯಮನ ಮಾಡ್ತಾನೆ. ಅನೇಕ ರೂಪದಿಂದ ಕಾಲ ಪುರುಷ ಅಂತ ಹೇಳ್ತೀವಿ. ಕಾಲವನ್ನ ನಿಯಮನ ಮಾಡೋದು ಒಂದಾದ್ರೆ, ಇನ್ನೊಂದು ಇಲ್ಲಿ ಹೇಳಿರುವಂಥದ್ದು ನಮ್ಗೆ ಬೇಸಿಕಲಿ ಅಲ್ಲಿ ಆ ಕಾಲದಲ್ಲಿ ಆಯಾ ಧರ್ಮಗಳನ್ನ ಆ ಧರ್ಮ ಮತ್ತು ಆಯಾ ಧರ್ಮ ಕರ್ಮಗಳನ್ನ, ಅದು ಏನು ಧರ್ಮ ಕರ್ಮಗಳು, ಏನು ಧರ್ಮ ಏನು ಕರ್ಮ? ಧರ್ಮ ಕರ್ಮಗಳು ಅಂದ್ರೆ ನಮ್ಗೆ ಕರ್ಮಗಳು ನಾವು ಮಾಡೋವಾಗ ಏನಾಗತ್ತೆ, ನಾವೇ ನೋಡಿದ್ದೀವಿ. ನಾವು ಒಂದು ಕಾರ್ಯ ಮಾಡೋವಾಗ ಬೆಳಿಗ್ಗೆ ಎದ್ದು ಒಂದು ಫ್ರೆಶ್ ಆಗಿ ಎದ್ದು ಎಲ್ಲ ತುಂಬಾ ಉತ್ಸಾಹ ಇರುತ್ತೆ. ಇದು ಮಾಡೋಣ ಅದು ಮಾಡೋಣ ಎಲ್ಲ ಪ್ಲಾನ್ಸ್ ಎಲ್ಲ ಇರುತ್ತೆ. ಆಮೇಲೆ ಮಧ್ಯಾಹ್ನ ನಮಗೆ ಬೇಜಾರಾಗತ್ತೆ, ಸಿಟ್ಟು ಬರುತ್ತೆ, ಹಸಿವೆ ಆಗತ್ತೆ, ಇನ್ನೊಂದಾಗತ್ತೆ, ಇರಿಟಬಲ್ ಮೂಡ್. ಕೆಲವರಿಗೆ ಬೆಳಿಗ್ಗೆನೂ ಇರ್ಬೋದು, ಸಾಯಂಕಾಲ, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ. ಒಂದೇ ಡೇಲಿ ಅನೇಕ ರೀತಿಯೂ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ? ಇದಕ್ಕೆ ಕಾರಣ ದೇವರೇ ನಮ್ಮ ಕರ್ಮವನ್ನ, ಆ ಒಂದು ಕರ್ಮ ಏನು ಮಾಡ್ತಾನಂದ್ರೆ, ನಮ್ಮಲ್ಲಿ ಇರುವಂತ ಸತ್ವ ರಜ ತಮೋ ಗುಣಗಳಲ್ಲಿ ಅಲ್ಲಿ ಹಿಂದೆ ಬಂತಲ್ಲ 12ನೇ ಪದ್ಯದಲ್ಲಿ ದುರ್ಗಾರಮಣ ಅಂತ. ಸೊ ಆ ಒಂದು ಅವಳ ಮೂಲಕವಾಗ ಈ ಗುಣಗಳಲ್ಲಿ ನಿಂತು ನಮಗೆ ಆಯಾ ಒಂದು ಪ್ರೇರಣೆಯನ್ನ ಕೊಟ್ಟು ಆಯಾ ಒಂದು ಧರ್ಮಗಳನ್ನ, ಆ ಕರ್ಮಗಳನ್ನ ಮಾಡಿಸ್ತಾನೆ. ಆ ಕರ್ಮಗಳು ಹೇಗಿರುತ್ತೆ? ಒಂದೊಂದು ಯುಗಕ್ಕೆ ತಕ್ಕಂತೆ ಈ ಯುಗಗಳಲ್ಲಿ ಏನು ಮಾಡಬೇಕು ಅದೇ ಮಾಡ್ತೀವಿ. ಇವಾಗ ಹಾಗೆ ಒಂದು ಪುಷ್ಪ ಇಲ್ಲ, ವಾಸನೆ ಇರುವಂತ ಪುಷ್ಪ, ಏನೋ ಒಂದು ಪುಷ್ಪ ನೀರಿಂದ ಹಾಕ್ತೀವಿ, ಏನೋ ಮಾಡ್ತೀವಿ. ನಮ್ಮ ದೇಶ ಕಾಲಕ್ಕೆ ಅನುಗುಣವಾಗಿ ಅದನ್ನ ಮಾಡ್ತೀವಿ. ಆ ಬುದ್ಧಿಯನ್ನ ಕೊಟ್ಟು ಆ ಗೈಡೆನ್ಸ್ ಅನ್ನ ಮಾಡಿಸಿ ಆ ಧರ್ಮವನ್ನ ನಮ್ಮಿಂದ ಮಾಡಿಸ್ತಾನೆ. ಧರ್ಮ ಕರ್ಮಗಳು. ಸೊ ಬೈ ಕಂಟ್ರೋಲಿಂಗ್ ದಿ ಸತ್ವರಜ ತಮ ಗುಣಗಳು ಮೂಲಕವಾಗಿ ಇದನ್ನ ದೇವರು ಮಾಡಿಸ್ತಾನೆ. ಧರ್ಮ ಕರ್ಮಗಳನ್ನ ಅವನು ಮಾಡಿಸ್ತಾನೆ. ಮುಖ್ಯವಾಗಿ ಯುಗಗಳಲ್ಲಿ ಅಂದ್ರೆ ಒಂದೊಂದು ಯುಗದಲ್ಲಿ ಒಂದೊಂದು ವಿಶೇಷ ಹೇಳ್ತಾರಲ್ಲ, ದಾಸರು ಹೇಳುವಂತೆ ಆ ಒಂದು ಕೃತಯುಗದಲ್ಲಿ ಎಲ್ಲರೂ ಎಲ್ಲರಿಗೇನೋ ಸರಿಯಾದ ಜ್ಞಾನ ಇತ್ತು. ಎಲ್ಲರೂ ಒಂದು 1000 years 2000 ಎಷ್ಟು ದೀರ್ಘಕಾಲ ಇತ್ತು, ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕೃತಯುಗದಲ್ಲಿ ತಪಸ್ಸು ಮಾಡ್ತಾ ಇದ್ರು. ತ್ರೇತಾಯುಗ ತಗೊಂಡಾಗ ಎಲ್ಲರೂ ಯಜ್ಞಗಳು, ಯಾವಾಗ್ಲೂ ಯಜ್ಞ ಅಂದ್ರೆ ಎಲ್ಲರೂ ಅಂದ್ರೆ ಮೇಜರ್ಲಿ ಅಂತಾನೆ ಅರ್ಥ. ಆವಾಗ್ಲೂ ಎಲ್ಲ ತರದ ಜನಗಳು ಇದ್ರು. ಸಾತ್ವಿಕರಿದ್ರು, ರಾಜಸರಿದ್ರು, ತಾಮಸರು ಆವಾಗ್ಲೂ ಇದ್ರು. ಪರ್ಸೆಂಟೇಜ್ ಕೀಪ್ಸ್ ವೇರಿಂಗ್. ಆಮೇಲೆ ದ್ವಾಪರ ಯುಗದಲ್ಲಿ ಏನ್ ಮಾಡಿದ್ರು? ಪೂಜೆ ಮಾಡಿ ಅಕ್ರೂರ ಇದೆಲ್ಲ ನೋಡ್ತೀವಿ. ಪೂಜೆ ಜಾಸ್ತಿ ಇತ್ತು, ಅದು ಪ್ರಧಾನವಾಗಿತ್ತು. ಕಲಿಯುಗದಲ್ಲಿ ಏನು? ಕಲಿಯುಗದಲ್ಲಿ ಸಂಕೀರ್ತನ ಅಂತ ಹೇಳಿ ದೇವರನ್ನ ನಾವು ಪೂಜೆ ಮಾಡಿದ್ರು, ಪೂಜೆ ಮಾಡುವಾಗಲೂ ಆ ಒಂದು ಹಾಡುಗಳು, ಗಾನ, ಸಂಕೀರ್ತನ ಅಂತ ಬರೀ ಹಾಡು ಅಂತಿಲ್ಲ, ನಾವು ಹೇಳುವ ಸ್ತೋತ್ರಗಳು ಎಲ್ಲ ದೇವರನ್ನ ಹೊಗಳು, ಅದೇ ದೇವರನ್ನ ತಿಳಿದು ಮಾಡಬೇಕು, ಅದೇ ಕೀರ್ತನೆಗಳು ಜಾಸ್ತಿ ಅಂತ. ಹೀಗೆ ಒಂದೊಂದು ಯುಗದಲ್ಲಿ ಒಂದೊಂದು ಧರ್ಮಗಳನ್ನ, ಈ ಧರ್ಮಗಳನ್ನ ದೇವರು ಮಾಡಿಸ್ತಾನೆ. ಯುಗಾಧಿಕ
ಅವನು ಯುಗಾಧಿಕೃತ ಯುಗ ಪ್ರವರ್ತಕ ನೆನೆಸಿ ಧರ್ಮ ಪ್ರಕಟಕ ಅಂದ್ರೆ ಧರ್ಮವನ್ನ ನಮ್ಮಲ್ಲಿ ಎಲ್ಲಿ ಹೋದನ್ನು ಇದು ಮಾಡಬೇಕು, ದೇವ್ರದ್ದು ಬಿಡಿ, ನಾವು ಒಂದು ನಮ್ಮ ಸೊಸೈಟಿಯಲ್ಲಿ ಇದು ಮಾಡಬೇಕು, ಹೀಗೆ ಮಾಡಬಾರದು, ಇನ್ನರ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಅದು ಹೇಳ್ತಾ ಇರುತ್ತೆ. ಹೀಗೆ ಯು ಶುಡ್ ನಾಟ್ ಸ್ಟೀಲ್, ಯು ಶುಡ್ ಸ್ಪೀಕ್ ದ ಟ್ರೂತ್, ನೀನು ಇನ್ನೊಬ್ಬರ ವಸ್ತುವನ್ನು ತಕ್ಕೋಬಾರ್ದು, ರೋಡ್ ರೂಲ್ಸ್ ಫಾಲೋ ಮಾಡೋ, 108 ಇರುತ್ತಲ್ಲ ಧರ್ಮಗಳು. ಒಂದೊಂದು ಕಡೆ ಒಂದೊಂದು ಧರ್ಮ. ವೆನ್ ಯು ಆರ್ ಆನ್ ದ ರೋಡ್ ರೂಲ್ಸ್ ಇರುತ್ತೆ, ನಮ್ಮ ಇನ್ನೊಂದು ಕಡೆ ಇದ್ರೆ ನಿಮ್ಮ ಆಫೀಸ್ ರೂಲ್ಸ್ ಇರುತ್ತೆ, ಮನೆ ರೂಲ್ಸ್, ಒಂದೊಂದು ಕಡೆನೂ ಒಂದೊಂದು ಧರ್ಮಗಳು ಇರುತ್ತೆ. ಒಬ್ಬೊಬ್ಬರಿಗೇನು ಸ್ತ್ರೀ ಧರ್ಮ ಅಂತ ಹೇಳ್ತೀವಿ, ಪುರುಷ ಧರ್ಮ ಅಂತ ಹೇಳ್ತೀವಿ, ಮನುಷ್ಯ ಧರ್ಮ ಅಂತ ಹೇಳ್ತೀವಿ, ವೈಷ್ಣವ ಧರ್ಮ ಅಂತ ಹೇಳ್ತೀವಿ, ಅನೇಕ ರೀತಿಯಾಗಿ ಧರ್ಮಗಳು. ಅಂದರೆ ಬೇಸಿಕ್ಲಿ ದ ರೂಲ್ಸ್, ದ ಇನ್ಸ್ಟಿಂಕ್ಟ್ ನಮಗೆ ಇರುತ್ತೆ, ಇದು ಮಾಡಬೇಕು ಮಾಡಬಾರ್ದು ಅಂತ ಆಸ್ ವಿ ಮೆಚೂರ್ ಇರುತ್ತೆ. ಅದನ್ನು ಯಾರು ಪ್ರೇರಣೆ ಮಾಡುತ್ತಾನೆ? ನಮ್ಮ ಕರ್ಮಕ್ಕೆ ಅನುಗುಣವಾಗಿ, ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ, ಆ ಕಾಲಕ್ಕೆ ಅನುಗುಣವಾಗಿ ಅದನ್ನು ಪ್ರಕಟ ಅಂದರೆ ಪ್ರೇರಣೆ ಕೊಟ್ಟು ಒಳಗಿಂದ ಆ ಒಂದು ಇನ್ನರ್ ವಾಯ್ಸ್, ಪ್ರೇರಣೆ ಎಂಬುದು ನಮ್ಮ ಒಳಗಿಂದ ಮಾಡೋದು. ಇನ್ನೊಬ್ಬರ ಉಪದೇಶದಿಂದ ಕಿವಿಯಲ್ಲಿ ಕೇಳಿ ನಾವು ಮಾಡಬೇಕು ಅಂತ ಅನ್ಸುತ್ತೆ. ಸೊ ಪ್ರಕಟಕನು ತಾನಾಗಿ ಭಕುತರಿಗೆ ಅವನೇ ಇದನ್ನ ಮಾಡಿಸಿ, ಆ ವಸ್ತುಗಳನ್ನ ಕೊಟ್ಟು, ಆ ಕಾಲ ಕೊಟ್ಟು ಮಾಡಿಸಿ ನಮಗೆ ಸಂಪದವ ಅಂದ್ರೆ ನಮಗೆ ಒಂದು ಸಂಪತ್ತು. ಏನ್ ಸಂಪತ್ತು? ಲೌಕಿಕ ಸಂಪತ್ತು ಕೊಡ್ತಾನೆ ದೇವರು. ಯಾಕಂದ್ರೆ ಸಾಧನೆ ಮಾಡ್ಲಿಕ್ಕೆ ಎಲ್ಲವೂ ಬೇಕು, ಬಟ್ಟೆ ಬೇಕು, ಊಟ ಬೇಕು, ಮನೆ ಬೇಕು, ಎಲ್ಲವೂ ಬೇಕು ನಮಗೆ. ಎಲ್ಲವನ್ನು ನಮಗೆ ಎಷ್ಟು ಕೊಡಬೇಕು ಅಷ್ಟೆಷ್ಟು ಅದೂ ಕೊಡ್ತಾನೆ. ಜ್ಞಾನ, ಭಕ್ತಿ ಮುಂತಾದ ಅಲೌಕಿಕ ಸಂಪತ್ತನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಕೊಡ್ತಾನೆ. ಈ ಎರಡು ಮುಖ್ಯವಾಗಿ, ಈ ಎರಡು ಯುಗಾಧಿಕೃತ್ ಯುಗಾವರ್ತ ಎಂಬ ಈ ಎರಡು ರೂಪವನ್ನ ಇಲ್ಲಿ ವಿಶೇಷವಾಗಿ ಇಲ್ಲಿ ತಂದಿದ್ದಾರೆ. ಕಾಲದಲ್ಲಿ ಇದ್ದು ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತಹ ಆ ಎರಡು ಶಬ್ದಗಳನ್ನ, ಒಂದೊಂದು ಪದ್ಯದಲ್ಲಿನೂ ಅನೇಕ ಶಬ್ದಗಳು ಹೀಗೆ ಬರುತ್ತೆ, ಇಲ್ಲಿ ಮುಖ್ಯವಾಗಿ ಅದನ್ನ ಕೊಟ್ಟಿದ್ದಾರೆ ಎಂಬಲ್ಲಿ. ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್.